ಹಲೋ ನಮಸ್ಕಾರ. ಮುನ್ನಾಕ್ಕೆ ಸಾಥ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ವಿ ಮುನಾವರ್ ದೊಡ್ಡಬ್ಬಿಗೆರೆ. ವೀಕ್ಷಕರೇ, ಮುನ್ನಾಕ್ಕೆ ಸಾಥ್ ಚಾನಲ್ನ ಇವತ್ತಿನ ವಿಶೇಷ ಇಂಧನ ಬಿಕ್ಕಟ್ಟು ಇಡೀ ವಿಶ್ವದ ಮೇಲೆ ಕರಾಳ ಛಾಯೆಯನ್ನು ಮೂಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಇಡೀ ವಿಶ್ವ ಬಡತನದ ಕೂಪಕ್ಕೆ ತಳ್ಳಲ್ಪಡತಕ್ಕಂಥ ಒಂದು ಅನಾಹುತ ಎದುರಾಗಿದೆ. ಪರ್ಯಾಯ ಇಂಧನದ ಬಗ್ಗೆ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೂ ಮೊದಲು ಪೆಟ್ರೋಲ್ ಮತ್ತು ಡೀಸೆಲ್ನ ಒಂದು ಲಭ್ಯತೆ ಏನಿದೆ ಮುಂದಿನ 66 ದಿನಗಳವರೆಗೆ ಮಾತ್ರ ಸಿಗುತ್ತೆ ಅಂತಕ್ಕಂಥ ಹೇಳಿಕೆ ಇಡೀ ಭಾರತದಲ್ಲಿ ಇಂಧನದ ಬಿಕ್ಕಟ್ಟನ್ನು ಎತ್ತಿ ಹಿಡಿದಿದೆ. ಈ ಮೂಲಕ EV ವೆಹಿಕಲ್ಸ್ಗಳನ್ನು, ಅಂದರೆ ಪರ್ಯಾವರಣಕ್ಕೆ ಯಾವುದೇ ರೀತಿಯಂತಹ ಪರಿಸರಕ್ಕೆ ಹಾನಿ ಉಂಟು ಮಾಡದೇ ಇರತಕ್ಕಂಥ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಡಿಮಾಂಡ್ ಹೆಚ್ಚಾಗಿದೆ. ಜಾಗತಿಕ ಬಡತನದ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮುನ್ಸೂಚನೆ ಕೂಡ ಸಿಕ್ಕಿದೆ. ಅಂದರೆ ವಿಶ್ವ ಮತ್ತೆ ಸುಮಾರು ಒಂದು 50 ವರ್ಷಗಳ ಹಿಂದಿನ ಬಡತನದ ಪ್ಯಾಟರ್ನ್ ಏನಿದೆ ಆ ಒಂದು ಬಡತನದ ಕೂಪಕ್ಕೆ ಸಿಲುಕ್ತಕ್ಕಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತವೆ. ಈ ಬಗ್ಗೆ ಒಂದು ಡೀಟೇಲ್ ವರದಿಯನ್ನು ನಾನು ಹೇಳ್ತೀನಿ. ಚಿನ್ನ ಖರೀದಿಸಬೇಡಿ, ವಿದೇಶಿ ಪ್ರವಾಸ ಮಾಡಬೇಡಿ, ಮನೆಯಲ್ಲೇರಿ, ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ನೀಡಿ ಅಂತಕ್ಕಂಥ ಮಾತುಗಳು ಪ್ರಧಾನಿಯವರು ದೇಶದಲ್ಲಿ ಮತ್ತೆ ಇಂಧನ ಬಿಕ್ಕಟ್ಟು ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮುನ್ಸೂಚನೆ ನೀಡಿದ್ದಾರೆ. ಈ ರೀತಿಯಂಥ ಹೇಳಿಕೆಗಳ ಹಿನ್ನೆಲೆ ನಾವು ಯೋಚನೆ ಮಾಡಬೇಕು. ಚಿನ್ನ ಖರೀದಿಸಬೇಡಿ ಅಂದರೆ ನಾವು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಏನು ಮಾಡ್ತಾ ಇದ್ದೀವಿ ಅದನ್ನು ನಾವು ಆದ್ಯತೆ ಪ್ರಕಾರ ಖರ್ಚು ಮಾಡಬೇಕು ಅಂತ. ಅಂದರೆ ಬಡತನದ ಬೇಗೆಗೆ ಸಿಗತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನಾವು ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳೋದು, ಆಹಾರ ಪದಾರ್ಥಗಳನ್ನು ಶೇಖರಣೆ ಮಾಡಬೇಕು. ಅಂದರೆ ಫುಡ್ ಇನ್ಸೆಕ್ಯೂರಿಟಿ, ಆಹಾರದ ಅಭದ್ರತೆ ಕಾಡತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹಾಗಾಗಿ ಅನಗತ್ಯವಾಗಿರ್ತಕ್ಕಂಥ ಖರ್ಚು ಮಾಡದೆ ಯಾವುದೇ ರೀತಿ ಅಂತಂದರೆ ಇಂಧನ ಬಿಕ್ಕಟ್ಟು ಎದುರಾಗಿದೆ. ಬಹಳ ಮೂಲವಾದ ಕಾರಣ ಯುದ್ಧದ ವಾತಾವರಣ ಇರೋದ್ರಿಂದ ವಿಶ್ವದಲ್ಲಿ ಇಂಧನ ಬಿಕ್ಕಟ್ಟು ಸ್ಪಷ್ಟವಾಗಿದೆ. ಜೊತೆಗೆ ಹವಾಮಾನ ವೈಪರೀತ್ಯ ಇದೆ. ಹವಾಮಾನ ವೈಪರೀತ್ಯದಿಂದ ಆಹಾರ ಪದಾರ್ಥಗಳು ಅದರ ಬೆಲೆ ಹೆಚ್ಚಾಗುತ್ತೆ. ಅಂದರೆ ಆಲ್ರೆಡಿ ಹಣದುಬ್ಬರ ದರ ಬಹಳ ಹೆಚ್ಚಾಗಿದೆ. ಹೀಗಾಗಿ ದಶಕಗಳ ಬಡತನ ಏನಿದೆ ಅದು ಮರುಕಳಿಸುತ್ತೆ ಅಂತಕ್ಕಂಥ ಹೇಳಿದರೆ ಈ ಬಗ್ಗೆ ಒಂದು ಡೀಟೇಲ್ ವರದಿಯನ್ನು ನಾನು ನಿಮಗೆ ಪ್ರಸ್ತುತಪಡಿಸ್ತೇನೆ. ಮೂರನೇ ಮಹಾಯುದ್ಧ ಎಂದೇ ಬಿಂಬಿಸಲಾಗುತ್ತಿರುವ ಅಮೆರಿಕ, ಇಸ್ರೇಲ್, ಇರಾನ್ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳೊಂದಿಗಿನ ಯುದ್ಧ ಇಡೀ ವಿಶ್ವದ ಆರ್ಥಿಕತೆಯನ್ನು ಬುಡಮೇಲು ಮಾಡುತ್ತಿದೆ. ತೈಲ ಬಿಕ್ಕಟ್ಟು, ಇಂಧನ ಬಿಕ್ಕಟ್ಟಿಗೆ ನೇರ ಕಾರಣವಾಗಿರುವ ಈ ಯುದ್ಧ ವಿಶ್ವದ ಸಾರಿಗೆ ವ್ಯವಸ್ಥೆಯನ್ನು ಹದಗೆಡಿಸಿದೆ. ಯಾವುದೇ ಕಾರಣಕ್ಕೂ ಅಮೆರಿಕದ 5 ಷರತ್ತುಗಳನ್ನು ಒಪ್ಪದೆ ಹಠ ಹಿಡಿದಿರುವ ಇರಾನ್, ಮಧ್ಯಪ್ರಾಚ್ಯ ರಾಷ್ಟ್ರಗಳು ಮಾಡು ಇಲ್ಲ ಮಡಿ ಹಂತಕ್ಕೆ ತಲುಪಿವೆ.